ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಮಡಗಾವಿಗೆ ಒಂದು ಇನ್ನೊಂದು 55 ಕಿಲೋಮೀಟರ್ ಇದೆ. ಈಗ ಗೋವಾ ಒಂದು ದಾಟಬೇಕು ಹೆಂಗಾದ್ರೂ ಮಾಡಿ ಬೆಳಗ್ಗೆ ಆಗುವಾಗ. ಮತ್ತೆ ಈ ಗಾಡಿ ಒಂದು ರೂಲ್ಸ್ ಹೇಳಿದ್ದಾರೆ, ಏನು ಅಂದ್ರೆ 12 ಗಂಟೆಯಿಂದ 6 ಗಂಟೆ ತನಕ ಓಡ್ಸಕ್ಕಿಲ್ಲ ಇದ್ರಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಬೆಳಗ್ಗೆ ಗಾಡಿ ಓಡಲ್ಲ. ನಾನು ಇಷ್ಟು ತಿಂಗಳಾಯ್ತು, 4 ತಿಂಗಳಿಂದ ನೀವು ಅನ್ಕೊಂಡಿರ್ಬೋದು ಬೆಳಗ್ಗೆ ಜಾಸ್ತಿ ನಾ ಡ್ರೈವಿಂಗ್ ಮಾಡಿರ್ಬೋದು, ಆದ್ರೆ ನಾನು ಬೆಳಗ್ಗೆ ಎಲ್ಲ ಡ್ರೈವಿಂಗ್ ಮಾಡ್ಲಿಕ್ಕೆ ಸಿಗಲ್ಲ, ತುಂಬಾ ರೇರ್. ಮಳೆ ಇದೆ ಅನ್ನೋ ಒಂದೇ ಕಾರಣಕ್ಕೆ ಬೆಳಗ್ಗೆ ಡ್ರೈವಿಂಗ್ ಮಾಡಕ್ಕೆ ಆಗುತ್ತೆ ಈ ಗಾಡಿಯಲ್ಲಿ. ಅದು ಬಿಟ್ರೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ಆಸಿಡ್ ಆ ಟೋಟಲ್ ಅವ್ರ ರೂಲ್ಸ್ ಹೇಳಿರ್ಬೋದು. 12 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ ಗಾಡಿ ಓಡಿಸ್ಲಿಕ್ಕಿಲ್ಲ ಅಂತ. ಬಟ್ ನಾ ಅಲ್ಲೇ ಕೇಳಿದೆ ಅವ್ರನ್ನ, ಈ ಗಾಡಿ ಬೆಳಗ್ಗೆ ಓಡಲ್ಲ, ಓಡಿದ್ರೆ ನೈಟ್ ಮಾತ್ರ. ಅದು ಹೇಗೆ ಆಗುತ್ತೆ? ನಿಮ್ ರೂಲ್ಸ್ ನಾವು ಫಾಲೋ ಮಾಡಿದ್ರೆ 6 ದಿನದಲ್ಲಿ ಆಗೋ ಟ್ರಿಪ್ 10-15 ದಿನ ಆಗುತ್ತೆ. ನೀವು ಹೇಳಿದ ಮಾತು ಹೇಳಿಬಿಟ್ಟೆ ಅಂತ ಹೇಳಿದೆ ನಾವು. ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಾವು ಕಂಪ್ನಿ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ವಿ. ಕಂಪ್ನಿ ರೂಲ್ಸ್ ಫಾಲೋ ಮಾಡಕ್ಕೆ ಹೇಳಿದಾರೆ ಅಷ್ಟೇ ಮಾತುಗಳನ್ನ, ಅದನ್ನ ನಾನು ಫಾಲೋ ಮಾಡಲ್ಲ ಆಕ್ಚುಲಿ. ಯಾಕೆಂದ್ರೆ ಬೆಳಗ್ಗೆ ಓಡಿಸ್ಬಿಡಿ ಅಂದ್ರೆ ಅರ್ಥ ಇದೆ, ರಾತ್ರಿ ಓಡಿಸ್ಬಿಡಿ ಅಂದ್ರೆ ಅರ್ಥನೇ ಇಲ್ಲ. ಇವು ಇಂಥ ಹೆವಿ ವೆಹಿಕಲ್ಗಳು ಜಾಸ್ತಿ ನೈಟೇ ವರ್ಕ್. ನೈಟ್ ಎಷ್ಟು ಗಾಡಿ ಓಡ್ಸಕ್ ಆಗುತ್ತೋ ಅಷ್ಟು ಒಳ್ಳೇದು. ಯಾಕಂದ್ರೆ ಬೆಳಗ್ಗೆ ಎಲ್ಲ ಗಾಡಿ ಹೋಗಲ್ಲ ಅಂದ್ರೆ ಗಾಡಿ ಓಡ್ಸಕ್ ಆಗಲ್ಲ ಅಂತಲ್ಲ, ಓಡ್ಸಕ್ ಆಗುತ್ತೆ. ಆದ್ರೆ ನೈಟಿಗೂ ಡೇಗೂ ತುಂಬಾ ಮೈಲೇಜ್ ತುಂಬಾ ಗ್ಯಾಪ್ ಆಗುತ್ತೆ. ನೀವು ನೈಟ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೆಳಗ್ಗೆ ಕೆಲಸ ಮಾಡುವಾಗ ಮೈನಸ್ ಅಲ್ಲಿ ಕೆಲಸ ಮಾಡಬೇಕು. ಹೇಗೆಂದ್ರೆ 5,000 ಹೋಗೋ ಡೀಸೆಲ್ ಅನ್ನ 7,000, 2,000 ಎಷ್ಟು ಡೇ ಗಾಡಿ ಓಡಿಸ್ತಿರೋ ಅದ್ರ ಮೇಲೆ ಮೈನಸ್ ಆಗ್ತಾನೆ ಇರುತ್ತೆ. ಅದು ಅರೌಂಡ್ ಒಂದು 5,000-10,000 ನಿಲ್ಲುತ್ತೆ. ನೀವು ನೈಟ್ ಗಾಡಿ ಓಡಿಸಿಲ್ಲ ಅಂದ್ರೆ, ಇಂಥ ಹೆವಿ ಗಾಡಿ ಇಟ್ಕೊಂಡು ನೈಟ್ ಓಡಿಸಿದ್ರೆ ಈ 10,000 ಎಕ್ಸ್ಟ್ರಾ ಮನಿ ಇದು ಅದು ಉಳಿಯುತ್ತೆ. ನೈಟ್ ಓಡಿಸಿದ್ರೆ, ಡೇ ಓಡಿಸಿದ್ರೆ, ಡೇ ಏನಾದ್ರು 6 ದಿನದಲ್ಲಿ ನಾನು ಇನ್ನು 1 ವಾರದಲ್ಲಿ ನಾ ಏನಾದ್ರು ಡೇ ಫುಲ್ ಓಡಿಸಿದೆ ಅಂದ್ರೆ ಮಳೆ ಇದೆ ಮೈಲೇಜ್ ಸಿಗುತ್ತೆ. ಮಳೆ ಇಲ್ಲ ಅಂದ್ರೆ ಬಿಸಿಲಲ್ಲಿ ಮೈಲೇಜ್ ಸಿಗಲ್ಲ. ಈಗ ನಾನು ನೈಟ್ ಓಡಿಸೋದಕ್ಕೆ ನನಗೆ ಮೈಲೇಜ್ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ 2-2.5 ಅಷ್ಟೇ. ಇದ್ರದ್ದು ಎಕ್ಸ್ಪೆನ್ಸಿವ್ ಮೈಲೇಜ್ ಅಂದ್ರೆ ಅದೇ 2 ಕೊಡುತ್ತೆ. ನಿಮ್ಗೆ ಹೆವಿ ಗಾಡ್ ಸೀಸನ್ ಬಂತು ಅಂದ್ರೆ 2ರಲ್ಲೇ ಇರುತ್ತೆ. ಜಾಸ್ತಿ ಮೇಲೂ ಹೋಗಲ್ಲ, ಕಮ್ಮಿ ಬರುತ್ತೆ ಹೊರತು ಮೇಲೋಗಲ್ಲ. ಮೈಲೇಜ್ ಡ್ರಾಪ್ ಅಂದ್ರೆ ಡ್ರಾಪೇ ಅಂತ ಅರ್ಥ. ಅದು ಏರ್ಬೇಕು, ಮೈಲೇಜ್ ಡ್ರಾಪ್ ಏರ್ಬೇಕಂದ್ರೆ ಹೈವೇ ಸಿಗ್ಬೇಕು, ಸ್ಟ್ರೇಟ್ ರೋಡ್. ಈ ತರ ಸ್ಟ್ರೇಟ್ ರೋಡ್ ಸಿಕ್ಕರೆ ಮೈಲೇಜ್ ಜಾಸ್ತಿ ಆಗುತ್ತೆ, ಇಲ್ಲ ಅಂದ್ರೆ ಹೆವಿ ಗಾಡಿಗಳದ್ದು ಸಿಗಲ್ಲ. ನೋಡುವ ಏನಾಗುತ್ತೆ ಅಂತ ಹೇಳಿ ನೋಡುವ. ಒಂದು ತರ ಹೇಳುದಿಲ್ಲ. ಈಗ ನಾನು ಪಂಜಾಬ್ ಹೋಗ್ತಾ ಇದ್ದೇನೆ ಎಕ್ಸಾಕ್ಟ್ ಆಗಿ. ಇಲ್ಲಿಂದ ಅಂದ್ರೆ ಕಾರವಾರದಿಂದ ನಾನು ಡೈರೆಕ್ಟ್ ಈಗ ಪನ್ವೇಲ್ಗೆ ಹೋಗ್ತೇನೆ. ಇಲ್ಲಿಂದ 600 ಕಿಲೋಮೀಟರ್ ಇದೆ. ನಾನು ಅಂಕೋಲ್ ಮೇಲೆ ಹೋಗುವ ಅಂತ ಕೇಳಿದೆ ಓನರ್ ಹೇಳಿದ್ರು ಬೇಡ, ಅಂಕೋಲಿಂದ ಹೋದ್ರೆ ಬಾಂಬೆಗೆ ಹೋಗುವಾಗಲೇ 900 ಕಿಲೋಮೀಟರ್ ಆಗುತ್ತೆ, 700-200 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ನೀನು ಬೇಡ, ಗೋವಾ ರೂಟ್ ಮೇಲೆ ಬಂದ್ಬಿಡು ಅಂತ ಹೇಳಿದ್ರು. ಆಕ್ಚುಲಿ ಗೋವಾ ರೂಟ್ ಮೇಲೆ ತುಂಬಾ ಡೇಂಜರ್ ಘಾಟಿ ಇದು. ಬರುವಾಗ ಅದೇ ಹೇಳ್ದಲ್ವ, ಎಷ್ಟು ಅಪ್ಪುಗಳು ಎಷ್ಟು ಡೌನಲ್ಗಳು ಲೆಕ್ಕ ಇಲ್ಲ. 2 ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ಸಿಗ್ತವೆ. ಬೇರೆ ಯಾವ ರೋಡಲ್ಲ ಸಿಗಲ್ಲ. ಬೆಳಗಾವಿ ಹುಬ್ಳಿ ರೋಡಲ್ಲೆಲ್ಲ ಅಷ್ಟು ಆತರ ಏನು ಹೆಚ್ಚಿನ ಇರುದಿಲ್ಲ. ನೋಡಿದ್ದೀನಿ ಒಂದು 5-6 ಮ್ಯಾಗಿ ಪ್ಯಾಕೆಟ್ ಮತ್ತೆ ಪುಳಿಯೋಗರೆ ಮಸಾಲ ಇದೆ, ಅದು ತಗೊಂಡಿದ್ದೀನಿ ಒಂದು 7 ಪ್ಯಾಕೆಟ್. ಹಂಗೆ 1-2 ಸಣ್ಣದಾಗಿ ಶಾಪಿಂಗ್ ಮಾಡಿದ್ದೀನಿ. ಒಂದು 1,500 ಆಗೋಷ್ಟು. ಹೇಗೆ ನೋಡಿ ಗೊತ್ತಿಲ್ಲ, 1,500 3 ಕಡೆ 500 ರೂಪಾಯಿ ನೋಟ್ ಕೊಟ್ಟಿದ್ದೀನಿ. ಎಲ್ಲ ಚಿಲ್ಲರೆ ವಾಪಸ್ ಹೋಗ್ತೀನಿ ಅಂದ್ರೆ ಅದೆಲ್ಲ 500 ಲೆಕ್ಕ, 1,500 ಲೆಕ್ಕ. ನೋಡಿ ದಾಡಿ ಮಾಡಿಸಿದ್ದೀನಿ. ಏನು ಯಾಕೆ ನಿಂತಿದ್ದೇನೆ ಈ ಹೈವೇದಲ್ಲಿ ಅಂತ ಅಂದ್ರೆ, ಹೈವೇದಲ್ಲಿ ಯಾಕೆ ನಿಂತಿದ್ದೀನಿ ಅಂದ್ರೆ ಈಟಿಂಗ್ ಸ್ಪೀಡ್ ಮೀಟರ್ ಇದೆಯಲ್ಲ ಸ್ವಲ್ಪ ಮೇಲೆ ಹೋಯ್ತು, ಫುಲ್ ಆಗ್ಲಿಕ್ಕೆ ಬಂತು. ಅದಕ್ಕೆ ನಾನು ಯಾವ ಸ್ಪಾಟ್ ಅಲ್ಲಿ ಇದೆ ಅಂತ ನೋಡ್ಲಿಲ್ಲ. ಟೈರ್ ಹೀಟ್ ಆಗಿದೆ. ಸೈಲೆನ್ಸರ್ ಇದೆಯಲ್ಲ, ಸೈಲೆನ್ಸರ್ ಹೈವೇದಲ್ಲಿ ಇದನ್ನಲ್ಲ ಅಂತ ಹೈವೇದಲ್ಲಿ ನಿಲ್ಲಿಸ್ಬಿಟ್ಟು ಈಗ ನಾನು ಎಷ್ಟು ಹೊತ್ತು ನಿಲ್ತೀನಿ ಅಷ್ಟು ಹೊತ್ತು
ಆರಾಮಾಗಿ 50 ನಿಂತು ಹೋಗ್ಬೋದು. ಮತ್ತೆ ಯಾವಾಗ ಬೇಕಾದ್ರೂ ಗಾಡಿ ನಿಲ್ಸಕ್ ಸಿಗುತ್ತೆ. ಗಾಡಿ ಫಿಲ್ಟ್ ಆಗಿ ಎಲ್ಲಿ ಯಾವ ಜಾಗ ನಾನು ಎಲ್ಲಿದ್ದೀನಿ ಏನು ಗೊತ್ತಾಗಲ್ಲ. ಅದು ನೋಡಕ್ಕೂ ಆಗಲ್ಲ. ಗಾಡಿ ನೋಡುವಾಗ ಬೇರೆ ಏನು ನೋಡಕ್ಕಾಗಲ್ಲ. ನೋಡಿ ಅದು ಹೈವೇ ನೋಡಿ, ಇದು ಕ್ಲೀನ್ ಹೈವೇ ಇದೆ ಗೋವಾದು. ಈಗ ಇನ್ನೊಂದು 2-3 ಕಿಲೋಮೀಟರ್ಗೆ ಪಣಜಿ ಬರುತ್ತೆ, 5 ಕಿಲೋಮೀಟರ್ ಒಳಗಡೆ. ನೋಡಿ ಬ್ರಿಡ್ಜ್ ಮೇಲೆ ಇದೆ ಆಕ್ಚುಲಿ. ನೋಡಿ ರಾತ್ರಿ ಎಲ್ಲ ಗೋವಾ ಎಲ್ಲ ದಾಟಿಸಿ ಆಯ್ತು ಆಕ್ಚುಲಿ. ಮಹಾರಾಷ್ಟ್ರದಲ್ಲಿ ಕುಡಲ್ ಮೇಲೆ ದಾಟ್ತಾ ಇದ್ದಾರೆ. ರತ್ನಗಿರಿ ಇನ್ನೊಂದು 150 ಕಿಲೋಮೀಟರ್ ಇದೆ. ರತ್ನಗಿರಿ ದಾಟಬೇಕು. ರತ್ನಗಿರಿ ದಾಟಿ ಆ ಮೊನ್ನೆ ಸ್ಟಕ್ ಆಗಿದ್ದಲ್ಲ, ಅದೇ ದಾರಿ ಈಗಾದ್ರೂ ದಾಟಿಲ್ಲ ಅಂದ್ರೆ ಮತ್ತೆ ಬಂದ್ಬಿಡುತ್ತೆ ಪನವೇಲ್. 400 ಕಿಲೋಮೀಟರ್ ಇದೆ. ಬೆಳಗಿನ ಜಾವ ಆಗ್ಬೋದು. ಇವತ್ತು ಡೇ ಹೋಗಿ ನೈಟ್ ಎಲ್ಲ ಹೋಗಿ ನಾಳೆ ಬೆಳಗ್ಗೆ ಆದ್ರೂ ಆಗ್ಬೋದು. ನೋಡುವ ಏನಾಗುತ್ತೆ, ಯಾವ ತರ ರನ್ ಆಗುತ್ತೆ. ನಿನ್ನೆ 7,500 ರೂಪಾಯಿ ಹಾಕಿ ಹೊರಡಿದ್ದು ಗಾಡಿ. ಮಳೆ ಬಂದಿದೆ ಬೆಳಗ್ಗೆ, ಅದಕ್ಕೆ ಸ್ವಲ್ಪ ಗಾಡಿ ಈಗ ವಾಪಸ್ 13,500 ಡೀಸೆಲ್ ಹಾಕಿಸಿ ಹೊರಡ್ತೇವೆ. ಮತ್ತೆ ಎಷ್ಟು ಗಂಟೆ ಆಗುತ್ತೆ ಹೋಗಿ ಮಾಡ್ಕೊಳ್ತೀವಿ. ಈಗ ಅಲ್ಲೇ ನೀನು ಚಹಾ ಕುಡ್ತೀವಿ ನೋಡಿ 2-3 ಸಲ. ಈಗ ಬೇಡ ಅನ್ಸುತ್ತೆ ಮಧ್ಯಾಹ್ನ. ಆಕ್ಚುಲಿ ಇಲ್ಲಿ ಡೆನ್ಸಿಟಿ ಆಕ್ಚುಲಿ 824 ಮೇಲೆ ಇರಬೇಕು ಡೆನ್ಸಿಟಿ. ಇಲ್ಲಿ 2 ಪಾಯಿಂಟ್ ಕಮ್ಮಿನೇ ಇದೆ. ಲಕ್ಷ 13,500. ಬಿಸಿಲಂತ ಸೈಡ್ ಹಾಕಿದ್ದೆ ಸ್ವಲ್ಪ. ಈಗ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಹಂಗೆ ಮೂರು ಮೊಟ್ಟೆ ಇಟ್ಟು ಏನಾದ್ರು ಮಾಡಬೇಕು. ಅದು ನಿನ್ನೆ ಚಪಾತಿ ತಂದಿದ್ದೆ. ಚಪಾತಿ ಮತ್ತು ಪುಳಿಯೋಗರೆ ಪೌಡ್ರು ಮತ್ತು ರಾಗಿ ಮತ್ತು ಓಟ್ಸು, ಒಂದು 5 ಪ್ಯಾಕೆಟ್ ಮ್ಯಾಗಿ ಪ್ಯಾಕೆಟು. ಹಂಗೆ ಈಗ ಮಧ್ಯಾಹ್ನ ನೋಡ್ತೀನಿ. ಈಗ 2 ಊಟ ಮಾಡಿ ಸ್ವಲ್ಪ 1 ಗಂಟೆ ರೆಸ್ಟ್ ಮಾಡಿ ಮತ್ತೆ 3 ಗಂಟೆ ಹೊರಡಬೇಕು. ಪುಳಿಯೋಗರೆ ಮಾಡಿದೆ. 3 ಮೊಟ್ಟೆ ಕುದಿಸಿ ತಿಂತಾ ಇದೆ ನೋಡಿ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹೊರಡಬೇಕು. ಒಳಗೆ ಒಂದು ಸೂಪ್ ಕುಡಿಯೋಕೆ ಸೈಡ್ ಹಾಕಿದೆ. ಬೆಳಗ್ಗೆ ಆಗುವೊಳಗೆ ಕೇರ್ ಅಂತ ಹೇಳಿ ಒಂದು ಊರು ಬರುತ್ತೆ, ಅಲ್ಲಿದ್ದೇನೆ. ಇನ್ನು ಇಲ್ಲಿ ಪನ್ವೇಲಿಗೆ 200 ಕಿಲೋಮೀಟರ್ ಇದೆ. ಟೋಟಲ್ ಆಗಿ 650 ಕಿಲೋಮೀಟರ್ ಇತ್ತು. 450 ಕಿಲೋಮೀಟರ್ ಇಲ್ಲಿಗೆ ಬಂದಾಗ ಆಯ್ತು. ಇನ್ನು 200 ಕಿಲೋಮೀಟರ್ ಇದೆ. ಇವತ್ತು ಸಂಜೆ ರಾತ್ರಿ ಆಗುತ್ತೆ ಅನ್ಸುತ್ತೆ. ಸಂಜೆ ಆಗುತ್ತೆ 10 ಗಂಟೆ ಒಳಗೆ 100 ಕಿಲೋಮೀಟರ್ ಹೋಗ್ಬೋದು. ಮತ್ತೆ ಹೋಗಕ್ಕಾಗಲ್ಲ. ನಾನು ರಾತ್ರಿ 1 ಗಂಟೆ ಗಾಡಿ ಸೈಡ್ ಹಾಕಿ ಬೆಳಗ್ಗೆ 5 ಗಂಟೆ ಗಾಡಿ ತೆಗೆದುಕೊಂಡು. ಯಾಕೆಂದ್ರೆ ರಾತ್ರಿ ಎಲ್ಲ ಬಂದಿದ್ರೆ ಡೀಸೆಲ್ ಬೆಳಗ್ಗೆ ಖಾಲಿ ಆಗ್ಬಿಟ್ಟು ಬೆಳಗ್ಗೆ ಸ್ವಲ್ಪ ರನ್ ಮಾಡ್ಲಿಕ್ಕೆ ಡೀಸೆಲ್ ಯೂಸ್ಕೊಂಡೆ. ಡೀಸೆಲ್ ಅರ್ಧ ಟ್ಯಾಂಕ್ ಇತ್ತು ಡೀಸೆಲ್. ಅದನ್ನ ಖಾಲಿ ಮಾಡೋದಲ್ಲ, ಮತ್ತೆ ಒಬ್ಬನೇ ಖಾಲಿ ಮಾಡಿ 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 ಸಾಕಾಗ್ಬಿಟ್ಟಿರುತ್ತೆ ಡೀಸೆಲ್ನ. ಹೈವೇನ ಬೇಗ ಖಾಲಿ ಮಾಡೋಕೆ ಇದು ಘಾಟಿ ರೋಡು. ಎಷ್ಟು ಬೇಗ ಕೇರ್ಲೆಸ್ ಆಗಿ ಹೋಗ್ಬಿಟ್ರೆ ಮುಗೀತ್ ಕತೆ. ಡೀಸೆಲ್ ಅಲ್ಲೇ ನಡ್ ರೋಡಲ್ಲೇ ಖಾಲಿ ಆಗಿಬಿಟ್ಟಿರುತ್ತೆ. ಯಾವಾಗ ಡ್ರಾಪ್ ಆಗುತ್ತಂತ ಗೊತ್ತಿರಲ್ಲ ಮೈಲೇಜ್. ಮತ್ತೆ ಬೇರೆ ಟೈಮ್ ಎಲ್ಲ 3 ಕೊಡುತ್ತೆ ಮೈಲೇಜ್. 100 ರೂಪಾಯಿಗೆ 3. ಅದೇ ದೊಡ್ಡ ಪವರ್ ಬ್ಯಾಂಕ್ ರೀತಿಯಲ್ಲಿ ಇಟ್ಟಿದ್ದೆಲ್ಲ ಬಿಚ್ಚಿಬಿಟ್ಟಿದೆ. ಮೊಬೈಲ್ ಚಾರ್ಜ್ ಹೋಗೋಕೆ ಎಲ್ಲಾದ್ರೂ ಅಂಗಡಿಯಲ್ಲಿ ಇಡಬೇಕು, ಬೇರೆ ಮಾಡಕ್ಕಾಗಲ್ಲ. ಇದೇ ಬೋಸ್ತಿ ಘಾಟ್. ಅಲ್ಲೇ ಮೇಲೆ ಹೋಗಿದೆ.
ಈಗ ಬಾಂಬೆಗೆ ಹೋಗಿ ಗ್ಲಾಸ್ ಏನೋ ಚೇಂಜ್ ಮಾಡಕ್ ಸಿಗುತ್ತೆ ನೋಡ್ತೇನೆ, ಯಾಕಂದ್ರೆ ಈ ಗ್ಲಾಸ್ ಇಲ್ಲದೆ ನೈಟ್ ಡ್ರೈವಿಂಗ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದ್ ನಾವು ಓನರ್ಗೆ ಹೇಳಕ್ ಇಷ್ಟಪಡ್ತೀನಿ, ನೈಟ್ ಡ್ರೈವ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ. ಇಲ್ಲಿ ಗಾಡಿ ಇದ್ದವ್ರಿಗೆ ಗೊತ್ತಿರುತ್ತೆ. ಸರಿಯಾಗಿ ಗ್ಲಾಸ್ ಕಾಣಲ್ಲ, ಕಣ್ಣು ಕುಕ್ಕುತ್ತೆ ಮುಂದಿನ ಲೈಟಿಗೆ, ಮತ್ತೆ ಹೆಡ್ಲೈಟ್ ಸರಿ ಇಲ್ಲ. ಪಾಸ್ ಮಾಡಿ ಹೋಗ್ತಾ ಇದ್ದೇನೆ. ಕೋಲಾರ್ ಪಾಸ್ ಆಯ್ತು. ಪನ್ವೇಲಿಗೆ 70 ಕಿಲೋಮೀಟರ್ ಇದೆ. ಈಗ ಪನ್ವೇಲಿಗೆ ಹೋಗಿ ಏನು ಗ್ಲಾಸ್ ಮಾಡಕ್ ಸಿಗುತ್ತಾ ಇಲ್ಲ, ಡೈರೆಕ್ಟ್ ಇಲ್ಲ ನೀವು ಸಂಜೆ ಹೊರಡಿ ಬಿಡಿ ಅಂತ ಹೇಳ್ತಾರ ಗೊತ್ತಿಲ್ಲ. ಈಗ ಮಧ್ಯಾಹ್ನ ಆಗಿ ಬಂತು 12 ಗಂಟೆ. ಈ ಘಾಟಿ ರೋಡ್ ಯಾವ ತರ ಬಂದಿದೆ ಅಂದ್ರೆ 2 ನೈಟ್ ಡ್ರೈವ್ ಆಗಿದೆ, 500 ಕಿಲೋಮೀಟರ್ ಬರಕ್ಕೆ. ಕಾರವಾರದಿಂದ ಫಸ್ಟ್ನೇ ನೈಟ್ ಬಿಟ್ಟು ಬೆಳಗ್ಗೆ 10-11 ಗಂಟೆ 11 ಗಂಟೆ ಆಗುವಾಗ 225 ಕಿಲೋಮೀಟರ್ ಹೋಗಿದ್ದೆ ಜಾಸ್ತಿ. ಯಾಕಂದ್ರೆ 7,500 ಡೀಸೆಲ್ ಹಾಕಿದಾಗ ಅಷ್ಟು ಹೋಗಿದ್ದು. ಮತ್ತೆ ಬೆಳಗ್ಗೆ ಹಾಕಿಸಿ ನಿನ್ನೆ ಬೆಳಗ್ಗೆ ಅಂದ್ರೆ ಒಂದು 11 ಗಂಟೆ ಡೀಸೆಲ್ ಹಾಕ್ಸಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಬಿಟ್ಟು ನಿನ್ನೆ ಸಂಜೆ ಎಲ್ಲ ರಾತ್ರಿ ಎಲ್ಲ ಬಂದು ಬೆಳಗ್ಗೆ ಬರುವಾಗ 500 ಕಿಲೋಮೀಟರ್ಗೆ 2 ನೈಟ್ ಆಯ್ತು. ಡೀಸೆಲ್ ಖಾಲಿ ಆಯ್ತು. ಮತ್ತೆ 14,000 ಡೀಸೆಲ್ ಹಾಕ್ಸಿದ್ದೆ ಪೆಟ್ರೋಲ್ ಬಂದು. ಅವ್ರ ಮೊಬೈಲ್ ನಾನು ಚಾರ್ಜರ್ ಇಟ್ಟಿದ್ದೆ. ನನ್ ಒಂದು ಕೇಸರಿ ಕಲರ್ ಪವರ್ ಬ್ಯಾಂಕ್ ಇತ್ತು. ಆ ಪವರ್ ಬ್ಯಾಂಕ್ ಇಲ್ಲೇ ಇಟ್ಟಿದ್ದೆ ನೈಟ್. ಮತ್ತೆ ನೋಡುವಾಗ ಪವರ್ ಬ್ಯಾಂಕ್ ಅಂತ ಗಾಡಿ ಎಲ್ಲ ಹುಡುಕಾಡ್ದೆ. ಏನ್ ವಿಷಯ ಅಂದ್ರೆ ಇಲ್ಲಿ ಗೇರ್ ಸ್ಪೇಸ್ ಇದೆಯಲ್ಲ, ಇದ್ರೊಳಗೆ ಅನಿಸ್ತಾ ಇದೆ. ಈಗ ನಾವು ಪನ್ವೇಲಿಗೆ ಹೋಗಿ ಏನ್ ಹೇಳ್ತಾರೆ ನೋಡುವ. ಪನ್ವೇಲಿಗೆ ಹೋಗಿ ಏನಾದ್ರು ಗ್ಲಾಸ್ ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರೆ ಗ್ಲಾಸ್ ಜೊತೆಗೆ 2 ಒಳ್ಳೆ LED ಲೈಟ್ ಹಾಕುವ, ರೋಡ್ ಫುಲ್ ಕಾಣುವಂಗೆ. ರೋಡ್ ಕಾಣೋದು ಮತ್ತೆ ಈ ಗ್ಲಾಸ್ ಕಾಣೋದು ಬೇರೆ ರೀತಿ ಕಾಣುತ್ತೆ. ಅದಕ್ಕೆ ವಿಡಿಯೋಗಳಲ್ಲಿ ಅದೊಂದೇ ಮಿಸ್ಟೇಕ್ ಇದೆ ಅನಿಸ್ತಾ ಇದೆ. ತರ ಕಾಣ್ತಾ ಇದೆ ಗ್ಲಾಸ್. ನನಗೂ ಸಾಕಾಗಿ ಹೋಯ್ತು ಆ ಗ್ಲಾಸ್. ಎಷ್ಟು ಕೆರೆ ಇದೆ ಅಂತೇಳಿ ಲೆಕ್ಕ ಹಾಕೊಂಡಾಗಿತ್ತು. ಕೆರೆನೆ ಕಾಣುತ್ತೆ. 1 2 3 4 5 6 7 24 11 12 13 14 15 16 17 18 19 23 ಕೆರೆ ಇದಾವೆ. ಯಾಕೆ ಅಂದ್ರೆ ಈಗ ಹೈವೇಗಳಲ್ಲಿ ಎಲ್ಲಾದ್ರೂ ಸ್ವಲ್ಪ ಜರ್ನಿ ಮಾಡುವಾಗ ಕಣ್ ಬ್ಲರ್ ಆಗುತ್ತೆ ಆ ಕೆರೆಗಳನ್ನ ನೋಡಿ 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 ನೋಡಿ. ಯಾಕಂದ್ರೆ ಬೇರೆ ಗಾಡಿಯವ್ರಿಗೆ ಕಂಫರ್ಟಬಲ್ ಡ್ರೈವಿಂಗ್ ಮಾಡ್ಲಿಕ್ಕೆ ಆಕ್ಚುಲಿ ಕಂಫರ್ಟಬಲ್ ಸಿಗುತ್ತೆ. ಗೇರ್ ಅದು ಇದು ಅನ್ನೋದು ಸೆಕೆಂಡ್ರಿ. ಕಣ್ಣಿಗೆ ಕಾಣೋ ದೃಶ್ಯ ಎಷ್ಟು ಕ್ಲಿಯರ್ ಆಗಿ ಇರುತ್ತೆ, ಅದರ ಮೇಲೆ ಡ್ರೈವರ್ ಕಂಫರ್ಟಬಲ್ ಆಗಿರ್ತಾನೆ. ಇದರಲ್ಲೂ ಏನೂ ಆಗಲ್ಲ.